ಹೇಳ್ರಿ ರೀ ಏನ್ರಿ ನೀವು ಬರ್ತಾ ಇರ್ತೀರಾ ಬೀಳ್ತಾ ಇರ್ತೀರಾ ಏನ್ ಕತೆ ನಿಮ್ದು? ಹಸ್ಬೆಂಡು ನಾನು ಮುದ್ದು ರಾಕ್ಷಸಿ ಅಲ್ವಾ? ರಾಕ್ಷಸಿ ಮುದ್ದು ಇಲ್ಲ. ಆಯ್ತಾಯ್ತು. ನೀ ಹಸ್ಬೆಂಡು ಹೋಗ್ರಿ ರೀ, ಕೆಲ್ಸ ಇದೆ ನಂಗೆ. ಓ ಸೇಡಿಗೆ ಸೇಡಾ? ಸೇಡು ಇಲ್ಲ, ಜೇಡಿ ಮಣ್ಣು ಇಲ್ಲ. ನಂಗೆ ಗೊತ್ತು ಹಸ್ಬೆಂಡು, ನೆನೆ ನಿಮ್ಮನ್ನ ನೋಡ್ದೆ ನಾನ್ ಕೆಲಸ ಮಾಡ್ತಿದ್ದೆ ಅಲ್ವಾ, ಅದಕ್ಕೆ ಇವತ್ ನೀವು ಆ ತರಾನೇ ಮಾಡ್ತಿದ್ದೀರಾ. ನಂಗೆ ಅನ್ಕೊಳ್ಳಿ. ಏನ್ ಇವಾಗ ಏನ್ರಿ ನೀವು ಬಂದ್ ಮೈ ಮೇಲೆ ಬೀಳ್ತೀರಾ, ಕೆಲ್ಸ ಡಿಸ್ಟರ್ಬ್ ಮಾಡ್ತೀರಾ, ಏನ್ ಕತೆ ನಿಮ್ದು? ನಾನ್ ಕೆಲಸ ಮಾಡುವಾಗ ನೀವು ತೊಂದ್ರೆ ಕೊಡ್ಲಿಲ್ವಾ? ಆಯ್ತು, ಏನ್ ವಿಷಯ ಹೇಳಿ. ವಿಷಯ ಹೇಳಕ್ ಮುಂಚೆ ಬಾಯ ಅನ್ನಿ. ಯಾಕೆ? ಸಕ್ಕರೆ ತಿನ್ಸ್ತೀನಿ. ಶುಗರಾ? ಹ್ಞೂ. ನಾನು ರಿಫೈಂಡ್ ವೈಟ್ ಶುಗರ್ ತಿನ್ನಲ್ಲ ಅಂತ ಗೊತ್ತಿಲ್ವಾ ನಿಮ್ಗೆ? ಗೊತ್ತು ಹಸ್ಬೆಂಡು, ನಿಮ್ಗೆ ಬೆಳ್ಳಗಿರೋ ಹಾಲು, ಉಪ್ಪು, ಸಕ್ಕರೆ, ಮೈದಾ, ಅಕ್ಕಿ ಇದ್ಯಾವುದು ತಿನ್ನಕ್ ಇಷ್ಟ ಇಲ್ಲ ಅಂತ. ಅಲ್ಲ, ತಿನ್ನೋ ಪದಾರ್ಥ ಮಾತ್ರ ಬೆಳ್ಳಗಿರಬಾರ್ದು ನಿಮ್ಮಂತವ್ರಿಗೆ, ಆದ್ರೆ ಹುಡುಗಿ ಮಾತ್ರ ಬೆಳ್ಳಗಿರ್ಬೇಕು ಅಲ್ವಾ? ಕಪ್ಪು ಮತ್ತೆ ಕಂದು ಬಣ್ಣದವ್ರನ್ನ ಯಾಕೆ ಇಷ್ಟಪಡಲ್ಲ? ತಿನ್ನೋ ಪದಾರ್ಥದಲ್ಲಿ ಕಪ್ಪು ಮತ್ತೆ ಕಂದು ಬಣ್ಣದಲ್ಲೇ ಶಕ್ತಿ ಜಾಸ್ತಿ. ರಾಗಿ ಮುದ್ದೆ, ಮೆಂತ್ಯೆ, ಸಾಸಿವೆ, ಹುರುಳಿಕಾಳು ಇದ್ರಲ್ಲಿ ತಾನೇ ಶಕ್ತಿ ಜಾಸ್ತಿ. ಹಾಗೆ ನಮ್ಮಂತ ಹುಡುಗಿರ್ ಮನ್ಸು, ಗುಣ ತುಂಬಾ ಚೆನ್ನಾಗಿರುತ್ತೆ. ನಿಮ್ ಬಗ್ಗೆ ನೀವೇ ಹೇಳ್ಕೊಂಡ್ರೆ ಅದನ್ನ ಕೊಚ್ಕೊಳ್ಳೋದು ಅಂತಾರೆ. ಆಯ್ತು, ಮಾತಾಡಲ್ಲ ಬಿಡಿ. ಹಸ್ಬೆಂಡು, ನನ್ಗೋಸ್ಕರ ಒಂದ್ ಸ್ವಲ್ಪ ಸಕ್ಕರೆ ತಿನ್ನಿ. ಇಷ್ಟೇ ಇಷ್ಟು? ಸರಿ. ಆನೆ ತಿಂದ್ರ ಹಸ್ಬೆಂಡು? ನೀವೇ ತಿನ್ಸಿದ್ರಲ್ರಿ. ಸಿಹಿಯಾಗಿತ್ತಾ? ಸಕ್ಕರೆ ಸಿಹಿ ಇಲ್ದೆ ಇನ್ನಂಗಿರುತ್ತೆ? ಅದು ಸರಿನೇ. ಹೌದು, ಯಾಕೆ ಸಕ್ಕರೆ ತಿನ್ಸಿದ್ ಇವಾಗ? ಅದ ಹಸ್ಬೆಂಡು, ಇವತ್ ನಮ್ ಮನೆ ಮುಂದೆ ಜನನೋ ಜನ. ಯಾಕೆ? ಅಂತದೇನಾಯ್ತು? ಅಯ್ಯೋ, ನಿಮ್ಗೆ ಹೇಳಕ್ಕೆ ಮರ್ತೆ, ನಾನು ಟ್ರೇಲರಿಂಗ್ ಅಂಗಡಿ ಇಟ್ಟಿದ್ದೀನಲ್ವಾ, ಅದಕ್ಕೆ ಹೊಸದಾಗಿ ನಿಮ್ಮ ಅತ್ತಿಗೆ ಹೆಸರು ಇಟ್ಟಿದ್ದೀನಿ. ಏನ್ ಹೇಳ್ತಿದ್ದೀರಿ? ಹ್ಞೂ ಹಸ್ಬೆಂಡು, ಸೌಂದರ್ಯ ಮೇಡಮ್ ಫೋಟೋ ಹಾಕ್ಸಿ ದೊಡ್ಡದಾಗ ಬ್ಯಾನರ್ನ ಮನೆ ಮುಂದೆ ಹಾಕ್ಸಿದೀನಿ. ಎಷ್ಟ್ ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ? ಸೌಂದರ್ಯ ಮೇಡಮ್ ಫೋಟೋ ಅಂತೂ ಸೂಪರ್ ಆಗಿದೆ. ಇದು ಅದಕ್ಕೆ ಗೊತ್ತಿದ್ಯಾ? ಹ್ಞೂ, ಅವರು ಸುಕನ್ಯಾ ಮೇಡಮ್ ಹೊರಗೆ ಬಂದು ನೋಡಿದ್ರಲ್ವಾ? ಏನು ಹೇಳಿಲ್ವಾ? ಮೊದ್ಲು ಅದನ್ನ ತೆಗಿ ಅಂದ್ರು, ಆದ್ರೆ ನಾನು ಅವ್ರ ಮಾತನ್ನ ಕೇಳಲಿಲ್ಲ. ಅವರೇ ತಾನೇ ನನ್ನ ಕೆಲ್ಸದ ಬಗ್ಗೆ ಕೇವಲವಾಗಿ ಮಾತಾಡಿದ್ದು, ಅದಕ್ಕೆ ಅವ್ರ ಹೆಸರೇ ಇಟ್ಟು ಈ ವ್ಯಾಪಾರನ ಮಾಡ್ತಿದ್ದೀನಿ. ಬೆಳಿಗ್ಗೆ ಗೇಟ್ ತೆಗೀತಿದ್ದಾಗೆ ಜನ ಬಂದಿದ್ದೋ ಆರ್ಡರ್ ಕೊಟ್ಟಿದ್ದೋ